ನಮಸ್ಕಾರ. ಮೊದಲೇದಾಗಿ ಸುದೀಪ್ ಸರ್ ಸೀಸನ್ 12ನ ನಡೆಸಿಕೊಡಗಲ್ಲ. ಯಾಕಪ್ಪ ಅಂದ್ರೆ ನಾನಾ ಥರ ಕಾರಣಗಳಂತಲೇ ಹೇಳ್ಬೋದು. ನನಗೆ ಗೊತ್ತಿರೋ ಮಟ್ಟಿಗೆ ಏನಪ್ಪ ಅಂದ್ರೆ ಮ್ಯಾಕ್ಸ್ ಫಿಲ್ಮ್ ಬಂತಲ್ರಿ ಮನೆ, ಅದು ಫಿಲ್ಮು ಒಂದು ವರ್ಷದಾಗೇನು ತೆಗಿಬೇಕಾಯ್ತು ಮಿನಿಮಮ್. ಆದ್ರೆ ಈಗ 2.5 ವರ್ಷ ತೊಗೊಂಡ್ರೆ. ಯಾಕಪ್ಪ ಅಂದ್ರೆ ಇಂಥ ಬಿಗ್ ಬಾಸ್ನ ಸೀಸನ್ 10 ನಡೆಸ್ಕೊಟ್ರಲ್ರಿ, ಅದೇ ರೀತಿ ಸೀಸನ್ 11 ನಡೆಸ್ಕೊಟ್ರ ಈ ವರ್ಷ. ಆದ್ರೆ ಮುಂದಿನ ಸಲ ಸೀಸನ್ 11 ನಡೆಸ್ಕೊಡಲ್ಲ. ಯಾಕಪ್ಪ ಅಂದ್ರೆ ಬರೀ ಹಿಂಗ ಬಿಗ್ ಬಾಸ್ ಶೋ, KCC, ಕ್ರಿಕೆಟ್ ಇಂಥವೆಲ್ಲ ನಡೆಸ್ಕೊಡ್ಕಂತ ಹೋದ್ರಪ್ಪ ಅಂದ್ರೆ ಎಲ್ಲ ಫಿಲ್ಮ್ ಇಂಡಸ್ಟ್ರಿ ರಾಶಿ ದೂರ ಉಳ್ಯಾಕ ಕುಂತಾರಂತ ಅವ್ರಿಗೆ ಅನ್ಸೈತೆ. ಅದ್ರ ಸಂಬಂಧ ಸುದೀಪ್ ಸರ್ ಇನ್ನು ಮುಂದಿನ ರಾಶಿ ಬಿಗ್ ಬಾಸ್ನ ನಡೆಸ್ಕೊಡಲ್ಲ ಅಂತ ಹೇಳ್ಕಾಸಿ ಟ್ವಿಟರ್ನಾಗ ಟ್ವೀಟ್ ಮಾಡಿ ಹೇಳ್ಯಾರ. 2 ಸಮಯ ಹೇಳ್ಯಾರ ಟ್ವಿಟರ್ನಾಗ ಟ್ವೀಟ್ ಮಾಡಿ, ಮುಂದಿನ ಸೀಸನ್ ನಡೆಸ್ಕೊಡಲ್ಲ ಅಂತ ಹೇಳ್ಕಾಸಿ. ಯಾಕೆ ನಡೆಸ್ಕೊಡಲ್ಲ, ನಡೆಸ್ಕೊಡ್ಬೇಕಾಗಿತ್ತಲ್ಲ ಅಂತ ಕೇಳ್ಬೋದು. ಯಾಕಪ್ಪ ಅಂದ್ರೆ ಮೊನ್ನೆ ತಾನೇ ಅವ್ರು ಸುದೀಪ್ ಸರ್ ಅವ್ರ ತಾಯಿ ತೀರ್ಕೊಂಡ್ರಲ್ರಿ, ಅಂಥ ಕಷ್ಟದಾಗನ ಬಂದು ಕಳಿಸಿ ಬಿಗ್ ಬಾಸ್ನ ಬಿಡಬಾರ್ದು. ಅಲ್ಲಿ ಒಳಗಿರೋ ಸ್ಪರ್ಧಿಗಳು ದಾರಿ ತಪ್ಪಕೊಂತಾರ, ಅವ್ರನ್ನ ಸರಿ ದಾರಿ ತರ್ಬೇಕಂತ ಹೇಳ್ಕಾಸಿ ಅಂಥ ತಾಯಿ ತೀರಿಕೊಂಡಿದ್ರನ್ನ ಬಂದು ಕಾಯಿಸಿ ಬಿಗ್ ಬಾಸ್ ಶೋನ ನಡೆಸ್ಕೊಟ್ರು. ಆದ್ರೆ ಈಗ ಮುಂದೆ ನಡೆಸ್ಕೊಡೋದಾಗಲ್ಲ. ಯಾಕಪ್ಪ ಅಂದ್ರೆ ಹಿಂಗೆ ಆ ಶೋ ಈ ಶೋ KCC ಕ್ರಿಕೆಟ್ ಹಿಂಗತ್ರ ಮಾಡ್ಕೊಂತ ಹೊಂಟಪ್ಪ ಅಂದ್ರೆ ಫಿಲ್ಮ್ ಮಾಡೋದು ಯಾವಾಗ, ಫಿಲ್ಮಿಗೆ ಅವ್ರಿಗೆ ಟೈಮ್ ಕೊಡೋದಾಗೋದು. ಅದ್ರ ಸಂಬಂಧ ಬಿಗ್ ಬಾಸ್ ಸೀಸನ್ ನಡೆಸ್ಕೊಡಲ್ಲ ಅಂತ ಹೇಳಿ ಟ್ವಿಟರ್ನಾಗ ಏನೋ ಬರ್ದು ಹಾಕ್ಯಾರ ಅಷ್ಟೇ. ಮತ್ತು ಸುದೀಪ್ ಸರ್ ಬಗ್ಗೆ ಹೇಳ್ಬೇಕಪ್ಪ ಅಂದ್ರೆ ಭಾರತದಲ್ಲಿ ನಾನಾ ರೀತಿಯ ಶೋಗಳು ಇರ್ತವೆ, ಅದ್ರಾಗ ಈ ಬಿಗ್ ಬಾಸ್ ಕೂಡ ಒಂದು. ಆದ್ರೆ ಬೇರೆ ಭಾಷೆಗಳಲ್ಲಿ ಬಿಗ್ ಬಾಸ್ ಶೋನ್ಯಾಗ ನಿರೂಪಕರು ಬೇರೆ ಬೇರೆ ಆಗಿರ್ಬೋದು. ಆದ್ರೆ ಭಾರತೀಯ ಇತಿಹಾಸದಲ್ಲಿ ಸೀಸನ್ 11 ತನ ಒಬ್ಬರು ಬಿಗ್ ಬಾಸ್ ಶೋ ನಡೆಸ್ಕೊಟ್ರಪ್ಪ ಅಂದ್ರೆ ನಮ್ಮ ಕರ್ನಾಟಕದಾಗ ಅದು ಸುದೀಪ್ ಸರ್ ಮಾತ್ರ. ಆದ್ರೆ ಇವರು ಎಷ್ಟು ಸ್ಪರ್ಧಿಗಳನ್ನ ಫೇಸ್ ಮಾಡ್ಯಾರ, ಅವ್ರನ್ನ ಸರಿದಾರಿ ತರೋದಾಗಲಿ, ಅವ್ರು ಎಲ್ಲೆಲ್ಲ ದಾರಿ ತಪ್ಪಕ್ಕೆ ಕುಂತಾರ ಅಂಥವ್ರನ್ನೆಲ್ಲ ಯಾವ್ಯಾವ ರೀತಿಯಲ್ಲಿ ಬುದ್ಧಿವಾದ ಹೇಳಿ ಚೊಲೋತ್ನಾಗ ಆಡ್ರಿ ಅಂತ ಹೇಳಿ ಕೊಡೋದಾಗಲಿ. ಮತ್ತು ಈಗ ಸುದೀಪ್ ಸರ್ ಎಷ್ಟು ಸ್ಪರ್ಧಿಗಳನ್ನ ಫೇಸ್ ಮಾಡ್ಯಾರಪ್ಪ ಅಂದ್ರೆ 221 ಇಷ್ಟು ಸ್ಪರ್ಧಿಗಳನ್ನ ಫೇಸ್ ಮಾಡ್ಯಾರ. ಮತ್ತು ಸೀಸನ್ 1 ಲಾಸಿ ಬಿಗ್ ಬಾಸ್ ಶೋನ 11 ತನಕ ನಡೆಸತ್ತ ಬಂದಾರ. ಇನ್ನು ಮುಂದೆ ಯಾರು ನಡೆಸತ್ತೋಕಾರಿಲ್ಲ ಗೊತ್ತಿಲ್ಲ. ಆದ್ರೆ ನಮಗೆ ಮಾತ್ರ ಸುದೀಪ್ ಸರ್ ನಡೆಸ್ಕೊಡೋಕೆ, ಯಾಕಂದ್ರೆ ಅಷ್ಟು ಚೆನ್ನಾಗಿ ನಡೆಸ್ಕೊಂಬಂದಾರ. ಮುಂದೆ ನಡೆಸ್ಕೊಟ್ರೆ ಭಾಳ ಒಳ್ಳೇದಾಗುತ್ತೆ. ಆದ್ರೆ ಅವರು ವೈಯಕ್ತಿಕ ನಾವು ನಡೆಸ್ಕೊಡೋ ಅನ್ನೋಕೆ ಬರಲ್ಲ, ನಡೆಸ್ಬೇಡ್ರಿ ಅಂತ ಅನ್ನೋಕೆ ಬರಲ್ಲ. ಆದ್ರೆ ಅವ್ರಿಗೆ ಬಿಟ್ಟಿದ್ದೆ ಈ ಸೀಸನ್ 11ರಾಗ ಎಷ್ಟೆಷ್ಟು ಮಿಸ್ಟೇಕ್ ಆಗ್ಯಾವು, ಎಲ್ಲೆಲ್ಲಿ ಯಾವ್ಯಾವ ಸ್ಪರ್ಧಿಗಳು ಹೆಂಗೆ ಹೋಗ್ಯಾರ, ಇಂಪಾರ್ಟೆಂಟ್ ಇದ್ದದ್ದು ಅಷ್ಟೇ ಹೇಳ್ತಾರೆ ರೀ. ಈಗ ಉಳಿದಿರೋ ಸ್ಪರ್ಧಿ ಯಾರು ಅದ್ರ ಬಗ್ಗೆ ಹೇಳಕ್ಕಂತೇನೆ ರೀ. 2 ಸ್ಪರ್ಧಿಗಳು ಅನಾವಶ್ಯಕವಾಗಿ ಬಂದ್ವು ಇದು ಬಿಗ್ ಬಾಸ್ ರೂಲ್ಸ್ನ ಮಾಡ್ತ ಕಾಯಿಸಿ ನಾನಾ ಥರದ ಶಬ್ದಗಳನ್ನು ಬಳಸಿ ಕಾಯಿಸಿ ಮತ್ತು ಎಲ್ಲೆಲ್ಲಿ ಕೈ ಮಾಡಬಾರ್ದಾಗಿತ್ತು ಕೈ ಮಾಡ್ಕಾಯಿಸಿ ಗುದ್ದಾಡಿ ಹೋದ್ವು. ಮತ್ತು ಗೋಲ್ಡ್ ಸುರೇಶ್ ಅವರು ಒಳಗಡೆ ಬಿಗ್ ಬಾಸ್ ಶೋನಾಗ ಭಾರಿ ಆಡೋದಿದ್ರು. ಆದ್ರೆ ಹೊರಗಡೆ ಕಂಪ್ನಿ ಲಾಸ್ ಆಗೋದೇನು ಬಂತಂತಾರೆ, ಅವರು ಬಿಗ್ ಬಾಸ್ನ ಕ್ವಿಟ್ ಮಾಡ್ಕಾಯಿಸಿ ಹೋದ್ರು. ಮತ್ತು ಇನ್ನು ಶೋಭಾ ಶೆಟ್ಟಿ ಅವರು ತೆಲುಗು ಬಿಗ್ ಬಾಸ್ ಏನು ಅಲ್ಲಿ ಆಡಿ ಬಂದಿದ್ರು, ಆದರೆ ಕನ್ನಡ ಬಿಗ್ ಬಾಸ್ ಚೆನ್ನಾಗಿ ಆಡ್ಬೋದು, ಅವ್ರ ಮೇಲೆ ತುಂಬಾ ಅಪೇಕ್ಷೆ ಇಟ್ಕೊಂಡ್ರೆ ಪ್ರೇಕ್ಷಕರು. ಆದ್ರೆ ಅವ್ರೂ ಮೈಂಡ್ ಅಪ್ಸೆಟ್ ಆಗಿ ಅವ್ರೂ ಹೋದ್ರು. ಆದ್ರೆ ಈಗ ಉಳಿದಿರೋ ಸ್ಪರ್ಧೆ ಯಾರಪ್ಪ ಅಂದ್ರೆ ಭವ್ಯ, ಮಾಸ್ಟರ್ ಮೈಂಡ್ ತ್ರಿವಿಕ್ರಮ್, ರಜತ್, ಮಂಜತ್ ಕಕ್ಕ, ಮೋಕ್ಷಿತ, ಹನುಮಂತು ಇಷ್ಟು ಮಂದಿ ಉಳಿದಾರ. ಆದ್ರೆ ಬಿಗ್ ಬಾಸ್ ಫಿನಾಲೆ ಬರೋಕೆ ಇನ್ನೂ ಭಾಳ ದಿನ ಉಳಿದ್ರಿ. ಇನ್ನು 4 ದಿನ ಉಳ್ದೈತಿರೋದು ನಾವು. ಆದ್ರೆ ಬಿಗ್ ಬಾಸ್ ಮುಗಿದು ಹೊತ್ತು. ಆದ್ರೆ ಒಂದಿವ್ಸ ಮಂದಿಗೆ ಏನು ನೋಡ್ಬೇಕು ಅಂದ್ರೆ ಇಷ್ಟೊತ್ತಿಗೆ ಕೂತ್ಬಿಟ್ಟಿರುತ್ತೆ ಟೈಮ್ ಟೇಬಲ್ಗೆ. ಆದ್ರೆ ಏನು ನೋಡ್ಬೇಕು ಏನಿಲ್ಲ ಅಂತೇಳಿ ಅವ್ರಿಗೆ ಅನಿಸ್ಬೋದು. ಆದ್ರೆ ಬಿಗ್ ಬಾಸ್ ಸೀಸನ್ ಎಂಡ್ ಆಗಪ್ಪಂತ ಈ ಸೀಸನ್ ಯಾರ್ಯಾರು ವಿನ್ ಆಗಬೇಕು, ಆದ್ರೆ ಬಿಗ್ ಬಾಸ್ ಟ್ರೋಫಿನ ಯಾರು ಗೆಲ್ಬೇಕು ಅಂತ ಹೇಳ್ಕಾಸಿ ಇವಾಗ ತಾನೇ ಉಳಿದಿರುವಂಥ ಬಿಗ್ ಬಾಸ್ ಸೀಸನ್ 11 ಸ್ಪರ್ಧಿಗಳ ಬರೀ 6 ಇನ್ನೂ 4 ದಿನ ಉಳಿದತ್ರಿ ಬಿಗ್ ಬಾಸ್ ಫಿನಾಲೆ ಕಪ್ಪು ಗೆಲ್ಲೋರು ಯಾರಂತ. ಆದ್ರೆ ಇದ್ರಾಗ ಮಾಸ್ಟರ್ ಮೈಂಡ್ ತ್ರಿವಿಕ್ರಮ್ ಒಬ್ರೊಬ್ರು ಹೇಳ್ಕೊಂತ ಬರ್ತಾನೆ. ಮಾಸ್ಟರ್ ಮೈಂಡ್ ತ್ರಿವಿಕ್ರಮ್ ಹೆಂಗಪ್ಪ ಅಂದ್ರೆ ಮೊದಲನೇ ದಿನದ ಲಾಸಿ ಇಲ್ಲಿ ತನಕ ಈ ಬಿಗ್ ಬಾಸ್ ಮನೆಗೆ ಏನು ಬೇಕು ಎಂಟರ್ಟೈನ್ಮೆಂಟ್ ಅನ್ನೋದು ಒಂದು ಬಿಟ್ಟು ಕಾಯಿಸಿ ಮತ್ತು ಉಳಿದಿದ್ದೆಲ್ಲನೂ ಮಾಡಿರ್ಬೋದು ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದ್ರೆ ಒಳ್ಳೆ ಫ್ರೆಂಡ್ಶಿಪ್ ಐತಿ, ಒಳ್ಳೆ ಆಟ ಆಡ್ಯಾರ, ಎಲ್ಲಿ ಫಿಸಿಕಲ್ ಟಾಸ್ಕ್ ಬಂದ್ರೂ ಅಲ್ಲಿನೂ ತಾವು ಪ್ರೂವ್ ಮಾಡ್ಕೊಂಡಾರ. ಎಲ್ಲ ಥರದ ಗೇಮ್ಗಳು ಆಡ್ರಿ ಈ ಬಿಗ್ ಬಾಸ್ ಮನ್ಯಾಗ. ಕಪ್ಪಿಗೆಲ್ಲ ಅರ್ಹತೆ ಐತೆ ಅಂತಲೂ ಹೇಳ್ಬೋದು. ಮತ್ತು ಭವ್ಯ ಬಗ್ಗೆ ಹೇಳ್ಬೇಕಪ್ಪ ಅಂದ್ರೆ ಮೊದಲು 3-4 ವೀಕ್ ಡೆಲ್ಲಿದ್ರು. ಯಾಕಪ್ಪ ಅಂದ್ರೆ ಏನು ಆಡ್ಬೇಕು ಏನಿಲ್ಲ ಅಂತೇಳಿ
ಕನ್ಫ್ಯೂಸ್ರಾಗಿದ್ರೆ ಎದ್ರಾಗಿದ್ರೆ ಗೊತ್ತಿಲ್ಲ. ಆದ್ರೆ ಯಾವಾಗ ಬರ್ಬರ್ತಾ ತ್ರಿವಿಕ್ರಮ್ ಫ್ರೆಂಡ್ಶಿಪ್ ಆಯ್ತು, ಅವಾಗ ಲಾಸ್ಟ್ ಸೀಸನ್ 11 ಇಲ್ಲಿ ತನ ಬರಕ್ ಕಾರಣ ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ ಎಲ್ಲರಿಗೂ ಕೌಂಟರ್ ಕೊಟ್ಕೊಂತ ಬಂದಾರ, ಎಲ್ಲೆಲ್ಲಿ ಆಟ ಆಡ್ಬೇಕು ಅಲ್ಲಿ ಆಟ ಆಡ್ಕೊಂಬಂದಾರ. ಮತ್ತೆ ಬಿಗ್ ಬಾಸ್ ಮನೆಗೆ ಏನು ಬೇಕಂತ ಪ್ರೂವ್ ಮಾಡ್ಕೊಳಕ ಒಳ್ಳೆ ಟಾಸ್ಕ್. ಮತ್ತೆ ಕಿಚ್ಚನ ಚಪ್ಪಾಳೆ ಭವ್ಯ ಸಿಕ್ಕೈತಿ. ಮತ್ತೆ ಹನುಮಂತ್ ಹಳ್ಳಿಯಿಂದ ದಿಲ್ಲಿವರೆಗೆ ಸೌಂಡ್ ಮಾಡಾರ ಯಾರಪ್ಪ ಅಂದ್ರೆ ಅದು ಹಳ್ಳಿ ಹುಡುಗರು ಮಾತ್ರ. ಈ ಹನುಮಂತನು ಸರಿಗಮಪದಾಗ ಬಂದು ಅಲ್ಲಿನೂ ವಿನ್ನರ್ ಆಗ್ಯಾನ. ಮತ್ತೆ ಇಲ್ಲಿನ ಬಂದ್ ಕಳಿಸಿ ಹಲವಾರು ರೀತಿಯ ರಿಯಾಲಿಟಿ ಶೋಗಳನ್ನು ಪಾಲ್ಗೊಂಡಾನ. ಮತ್ತೆ ಈಗ ಭಾರತೀಯ ಇತಿಹಾಸದಲ್ಲಿ ದೊಡ್ಡ ಶೋ ಆಗಿರುವಂತಹ ಬಿಗ್ ಬಾಸ್ ಅದ್ರಾಗ ಸ್ಪರ್ಧೆಯಾಗಿ ಬಂದು ತನ್ನ ಆಟ ತಾನು ಎಂಜಾಯ್ ಮಾಡ್ಕೊಂಡು ಟ್ರೋಫಿ ಗೆಲ್ಲಕಂತ ಬಂದಿಲ್ಲ. ಆದ್ರೆ ಈ ಆಟ ಸಿಕ್ಕೈತಲ್ಲ, ಇದನ್ನ ಪ್ರೂವ್ ಮಾಡ್ಕೊಂಡು ನಾವು ಹೊರಗೆ ಜನಕ್ಕೆ ನಾನು ಏನು ಅಂತ ತೋರ್ಸಕೊಂತಾನ. ಆದ್ರೆ ಟ್ರೋಫಿ ಗೆಲ್ಲುವ ಎಲ್ಲ ಅರ್ಹತೆಗಳನ್ನು ಹನುಮಂತಗೈತಿ. ಟಾಪ್ 2 ಬರ್ಬೋದಂತ ಅನ್ಸುತ್ತೆ. ವಿನ್ನರ್ ತ್ರಿವಿಕ್ರಮ್ ಆಗ್ಬೋದು ನನ್ನ ಅನಿಸಿದ ಮಟ್ಟಿಗೆ. ಆದ್ರೆ ಟಾಪ್ 2 ಹನುಮಂತ ಬರ್ಬೋದು. ಮತ್ತು ಈ ರಜದ ಬಗ್ಗೆ ಹೇಳ್ಕೊಂಡ್ರೆ ಯಪ್ಪ, ಬಿಗ್ ಬಾಸ್ ಶೋಗ ಹೇಳಿ ಮಾಡಿಸಿದಂಥ ಸ್ಪರ್ಧೆ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದ್ರೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಂದಿರುವಂಥ ಈ ರಜತ್ ಬಿಗ್ ಬಾಸ್ TRP ಬೇರೆ ಲೆವೆಲ್ಗೆ ತೊಗೊಂಡ. ಕಾಮಿಡಿ, ಎಂಟರ್ಟೈನ್ಮೆಂಟ್, ಅಗ್ರೆಸಿವ್, ಯಾರ್ಯಾರಿಗೆ ಹೆಂಗೆ ಕೌಂಟ್ರ್ ಕೊಡ್ಬೇಕು, ಯಾರನ್ನ ಎಲ್ಲೆಲ್ಲಿ ಇಡ್ಬೇಕು, ಫ್ರೆಂಡ್ಶಿಪ್ ಎಲ್ಲ ರೀತಿಯಲ್ಲಿ ಈ ರಜತ್ ಪಾಲ್ಗೊಂಡ್ರು. ಮತ್ತೆ ಬಿಗ್ ಬಾಸ್ ಮನೆಗೆ ಒಂದು ಗುಡ್ ಕಾಂಪಿಟೇಟರ್ ಸ್ಪರ್ಧಿ ಅಂತಲೇ ಹೇಳ್ಬೋದು ಈ ರಜತ್ ಬಗ್ಗೆ. ಬೆಂಕಿ ಮನುಷ್ಯ ಎಂತ ಕಾಮಿಡಿ ಹಬ್ಬ, ಎಂಟರ್ಟೈನ್ಮೆಂಟ್, ಫ್ರೆಂಡ್ಶಿಪ್ ಎಲ್ಲ ಎಲ್ಲಾದರೂ ಒಂದು ಚೂರು ಬಿಟ್ಬಿಟ್ಟಿಲ್ಲ. ಫಸ್ಟ್ ಏನ ಬಿಗ್ ಬಾಸ್ ಶೋಗೆ ಬಂದ್ಗಡನ ಅಗ್ರೆಸಿವ್ ಅದನ, ಹಂಗದನ, ದೈತ್ಯಕಾರ ಮನುಷ್ಯ, ನಮ್ಮನೆ ಪೈಲ್ವಾನ್ ಅದನ. ಬರೇ ಜಗದೀಶ್ ಸರ್ ಬಂದು ಹೋದ್ರಲ್ಲ, ಹಂಗೆ ಮಾತಾಡ್ತಾನೆ ಹಿಂಗೆ ಮಾತಾಡ್ತಾನೆ. ಮೊದಲು ಗೋಲ್ಡ್ ಸುರೇಶ್ ಅವ್ರು ಕೂಡ ಮೊದಲು ಹಿಂಗೆ ಜಗಳ ಮಾಡ್ಕೊಂಡು ಕಾಸಿ ವಾರ ಒಕ್ಕನಂತನ ಮಾಡ್ತೀವಿ. ಆದ್ರೆ ಸುದೀಪ್ ಸರ್ ಬಂದು ಕಾಸಿ ಹೇಳಿಂದ ಒಳ್ಳೆ ರಿಟರ್ನ್ ಆಗಿ ಕಾಸಿ ಬಿಗ್ ಬಾಸ್ TRPನ ಒಂದು ಲೆವೆಲ್ ತೊಗೊಂಡು ಕಾಸಿ ಬಿಗ್ ಬಾಸ್ ಮನೆಯಲ್ಲಿ ತಂದು ಏನೈತೆ ಅದನ್ನ ಆಟ ತೋರ್ಸಕ್ಕೆ ಬಂದಂಥ ಒಂದು ರಿಯಲ್ ಎಂಟರ್ಟೈನರ್ ರಜತ್ ಅಂತಲೇ ಹೇಳ್ಬೋದು. ಈಗ ಇನ್ಸ್ಟಾಗ್ರಾಮ್ನಾಗ ಸೀಸನ್ 11 ಸ್ಪರ್ಧಿ ಯಾರಪ್ಪ ಅಂದ್ರೆ ಮೋಕ್ಷಿತಾ ತನ್ನದೇ ರೀತಿಯಲ್ಲಿ ಗಾಯನ ಆಡಿ ತಾನು ಎಲ್ಲೆಲ್ಲಿ ಹೆಂಗಿರ್ಬೇಕು ತನ್ನದೇ ಆದ ವ್ಯಕ್ತಿತ್ವನ ಎಲ್ಲಿ ಒಂದು ಚೂರು ಬಿಟ್ಕೊಳ್ಳಾರ್ದನ ತಾನು ಏನಂತ ಹೇಳ್ಕ ಪ್ರೂವ್ ಮಾಡ್ಕೊಂತಾಳ. ತಾನು ಹೆಂಗೆ ಹೊರಗಡೆ ಅದಲ್ರಿ ಅದೇ ರೀತಿ ಒಳಗಡೆನೂ ತಾನೇ ಯಾವುದೇ ರೀತಿಯಲ್ಲಿ ಇರಬೇಕು. ಮತ್ತು ಯಾರ್ಯಾರ ಜೊತೆ ಹೆಂಗೆ ಮಾತಾಡ್ಬೇಕು. ಆದ್ರೆ ಮಾತ್ರ ಆಕೆನ ತೊಳೆದವ್ರೆ ಎಲ್ಲಿ ಬಿಟ್ಟಿಲ್ಲ ಮೋಕ್ಷಿತಾ. ಮತ್ತು ಇವ್ರ ಫ್ರೆಂಡ್ಶಿಪ್ ಗೌತಮಿ, ಮಂಜಣ್ಣ, ಮೋಕ್ಷಿತಾ ಇವ್ರ 3 ಫ್ರೆಂಡ್ಶಿಪ್ ಅಣ್ಣ ಹೋತ ಬೆಂಕಿಯಾಗಿ ಸಣ್ಣ ಬರಕೂತಿತ್ತು. ಆದ್ರೆ ನಡ್ಬರ್ಕೆ ಎಲ್ಲೇ ಗೌತಮಿ ಮತ್ತು ಮಂಜಣ್ಣ ಇಬ್ಬರು ಒಂದು ಕೈಸಿ ಮೋಕ್ಷಿತ ಅವ್ರನ್ನ ಹೊರದಿಬ್ಬಿದ್ರು. ಈಗ ಒಳ್ಳೆ ಪುನಃ ಒಂದು ಕಾಯಿಸಿ ಗೌತಮಿ ಅವರು ಹೊರಗಡೆ ಹೋಗ್ಯಾರ. ಆದ್ರೆ ಈಗ ಮೋಕ್ಷಿತಾ ಮತ್ತು ಮಂಜಣ್ಣ ಫ್ರೆಂಡ್ಶಿಪ್ ಕಂಟಿನ್ಯೂ ಮಾಡಕೊಂತಾರ. ಇದೇ ರೀತಿಯಲ್ಲಿ ಹೊರಗೆ ಇರ್ಬೋದಂತ ಅವ್ರದ್ದು ಇರ್ಬೋದು, ಮೈಂಡಿಗೆ ಹೆಂಗೈತೆ ಗೊತ್ತಿಲ್ಲ. ಆದ್ರೆ ಫೈನಲಿಸ್ಟ್ನಾಗ ಮೋಕ್ಷಿತಾ ಕೂಡ ಒಬ್ಬಳ. ಮತ್ತು ನಮ್ಮ ಮಂಜಪ್ ಕಕ್ಕ ಬರೋಕಪ್ಪ ಅಂದ್ರೆ ಮಂಜಪ್ ಕಕ್ಕ ಭಾರಿ 1 to 4 ವೀಕ್ ಮನ್ಗಂಡ ತಿಂಡಿ ಮೇಲೆ ಈ ಸೀಸನ್ ಬಿಗ್ ಬಾಸ್ ಸೀಸನ್ 11 ವಿಜೇತನ ಅಂತಲೇ ಹೇಳ್ಬೋದು. ಯಾಕಪ್ಪ ಆ ರೀತಿ ಬಂದ್ರಿ, ಆ ರೀತಿ ಬಂದು ಕಾಯಿಸಿ ಎಲ್ಲೆಲ್ಲಿ ಹೆಂಗೆ ಮಾತಾಡ್ಬೇಕು ಏನು ಮಾತಾಡಬಾರ್ದು ಎಲ್ಲ ತಿಳ್ಕೊಂಬಂದ್ರ ಅಂತ ತಿಳ್ಕೊಂಡಿದ್ದು. ಏನು ಈ ಸೀಸನ್ 11 ವಿನ್ನರ್ ಬಿಡಪ್ಪ ನಮ್ಮ ಮಂಜಪ್ ಕಾಕ ಅಂತ ತಿಳ್ಕೊಂಡಿದ್ದು. ಆದರೆ ಯಾಕನ ಬರ್ಬರ್ತಾ ಅವ್ರ ಆಟನೂ ಡಲ್ ಆಗ್ತಾ ಬಂತು. ಎಲ್ಲೆಲ್ಲಿ ಏನೇನು ಮಾತಾಡ್ಬೇಕು ಅಂಜುತ್ತಾ ಬಂದ್ರಂತಲೂ ಹೇಳ್ಬೋದು. ಯಾಕಂದ್ರೆ ಬಿಗ್ ಬಾಸ್ ಸೀಸನ್ 11 ಸ್ಪರ್ಧೆಗೆ ವಿನ್ನರ್ ಆಗೋ ಸ್ಪರ್ಧೆಗೆ ಏನೇನು ಬೇಕು ಅದನ್ನೆಲ್ಲ ಕಳ್ಕೊಂತ ಬಂದ್ರು. ಯಾಕಂತನೂ ಅವ್ರಿಗೆ ಗೊತ್ತಿಲ್ಲ. ಏನೋ ಮೊನ್ನೆ ಹೇಳಿದ ರೀಸನ್ ಪ್ರಕಾರ ಹೇಳಕಪ್ಪ ಅಂದ್ರೆ ಅವ್ರಿಗೆ ಒಂದು ಸಮಯ ಅದೇನಾರ ಮೈಂಡ್ನಾಗ ಕೆಟ್ಟದಂತ ಬಂತಪ್ಪ ಅಂದ್ರೆ ಅದು ಕೊನೆ ತನಕ ಉಳಿದಿತ್ತಂತ. ಅದು ಒಂದು ಮತ್ತು ಅವರು ಫ್ರೆಂಡ್ಶಿಪ್ ಮಾಡ್ಕೊಂಡಿರ್ತಾರಲ್ರಿ, ಅವ್ರು ಅದ ಕಂಟಿನ್ಯೂ ಹೋತಪ್ಪ ಅಂದ್ರೆ ಅವ್ರು ಏನು ಹೇಳ್ತಾರೆ ಅದನ್ನ ಕೇಳ್ಕೊಂತ ಬರ್ತಾನಂತರ ಮಂಜಪ್ ಕಾಕ. ಅದ ಅವ್ರಿಗೆ ಇದಾಗಿರ್ಬೋದು. ಮತ್ತು ಈಗ ಕೊನೆ ಬರ್ಬರ್ತಾ ಯಾಕಂದ್ರೆ ಈಗ ಅಣ್ಣ ಎದ್ದನಂತಲೇ ಹೇಳ್ಬೋದು. ಚಲೋ ಆಡಕತ್ತಾರ್ರಿ. ಈಗ ಇದ ಆಟ ಏನರಪ್ಪ ಅಂದ್ರೆ ಮೊದಲು ಬಂದ್ಬಿಡ್ತಾರಪ್ಪ ಅಂದ್ರೆ ಬಿಗ್ ಬಾಸ್ ಸೀಸನ್ 11 ಫೈನಲ್ ಲಿಸ್ಟ್ನ್ಯಾಗ ಟಾಪ್ 2 ಅಥವಾ ಟಾಪ್ 1 ವಿನ್ನರ್ ಅಂತಲೇ ಹೇಳ್ಬೋದು. ಇವ್ರು ಕಾಂಪಿಟೇಟ್ ಮಾಡೋ ಸ್ಪರ್ಧಿ ಯಾರಿದ್ರು
ಎಲ್ಲಿ ಕೌಂಟರ್ ಕೊಡ್ಬೇಕು, ಎಲ್ಲಿ ಹಂಗೆ ಮಾತಾಡ್ಬೇಕು, ಯಾವ ರೀತಿಯಲ್ಲಿ ಇದ್ರೆ ಈ ಬಿಗ್ ಬಾಸ್ ಶೋನ ವಿನ್ ಆಗ್ಬೋದು ಅಂತ ತಿಳಿದುಕೊಂಡ್ರೆ ಮಂಜಪ್ಪ ಕಾಕ ಅಂತ ಹೇಳ್ಬೋದು. ಆದ್ರೆ ಈಗ ಆ ಎನರ್ಜಿನೂ ಹೋಗೈತಿ, ಎಲ್ಲನೂ ಐತಿ, ಟೈಮ್ನ ಮಿತಿ ಮೀರಿ ಹೋಗೈತಿ, ಏನು ಮಾಡೋಕ್ಕಾಗಲ್ಲ. ನಮಸ್ಕಾರ ರೀ. ಲೈಕ್ ಶೇರ್ ಕಮೆಂಟ್ ಬರ್ತ್ರಿ.